ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ನಾನು ಇಲ್ಲಿ ಕೆಲವೊಂದು ಗಿಡಗಳನ್ನು ತೋರಿಸ್ತಾ ಇದ್ದೇನೆ. ನನ್ನ ಸಣ್ಣದಾದ ಒಂದು ಜಾಗದಲ್ಲಿ ಎಷ್ಟೊಂದು ಗಿಡಗಳನ್ನು ನೆಟ್ಟು ನಾನು ಇದನ್ನು ಬೆಳೆಸಿದ್ದೇನೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತೀರಾ. ವೀಕ್ಷಕರೇ, ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯವಾಗಬಹುದು. ನೋಡಿ, ಈ ಪುಟ್ಟ ಜಾಗದಲ್ಲಿ ಎಷ್ಟೊಂದು ಹಣ್ಣಂಪಲುಗಳ ಗಿಡ, ತರಕಾರಿ ಗಿಡಗಳನ್ನು ಬೆಳೆಸಿದ್ದೇನೆ. ಇದು ಸಾಧ್ಯನಾ ಅಂತೇಳಿ ನಿಮ್ಮ ಗಮನಕ್ಕೆ ಬರಬಹುದು. ಹೌದು, ಜಾಗದ ಅಭಾವ ಇದ್ದಂತಲ್ಲಿ ಖಂಡಿತವಾಗಿಯೂ ಈ ರೀತಿ ಗಿಡಗಳನ್ನು ಬೆಳೆಸಬಹುದು. ನೋಡಿ, ಈಗ ಕಾಣುತ್ತಿರುವ ಈ ಗಿಡ ಒಂದು ಜಾತಿಯ ತರಕಾರಿ ಪದಾರ್ಥಕ್ಕೆ ಹಾಕುವಂತಹ ಒಂದು ಪರಿಮಳವಾದಂತಹ ಸೊಪ್ಪಿನ ಗಿಡ. ನೋಡಿ, ಅದರ ಹತ್ತಿರನೇ ಒಂದು ಬಸಳೆ ಸೊಪ್ಪಿನ ಗಿಡವನ್ನು ನೆಟ್ಟಿರುತ್ತೇನೆ. ನೆಟ್ಟು ಸುಮಾರು 1 ವಾರ ಆದಷ್ಟೇ ಅಲ್ಲಿಂದಲ್ಲಿಗೆ ಚಿಗುರು ಬಂದಿದೆ. ನೋಡಿ, ಹತ್ತಿರನೇ ಒಂದು ಚಪ್ಪರವನ್ನು ಹಾಕಿದ್ದೇನೆ. ನೋಡಿ ವೀಕ್ಷಕರೇ, ಅದರ ಹತ್ತಿರನೇ ಒಂದು ಬದನೆಕಾಯಿಯ ಗಿಡ. ಈ ಗಿಡಕ್ಕೆ ಸುಮಾರು 7-8 ತಿಂಗಳುಗಳಾದವು. ಈಗಾಗಲೇ ನಾನು ಹಲವಾರು ಬದನೆಯನ್ನು ಕೊಯ್ದಿರುತ್ತೇನೆ. ಪುನಃ ಈ ಗಿಡದಲ್ಲಿ ಹೂ ಇರುವುದನ್ನು ನೀವು ಕಾಣುತ್ತೀರಾ. ನೋಡಿ, ಚೆನ್ನಾಗಿ ಗಿಡ ಬೆಳೆದಿದೆ. ವೀಕ್ಷಕರೇ, ಇದು ಸಾಧ್ಯನಾ ಅಂತೇಳಿ ನಿಮ್ಮ ಗಮನಕ್ಕೆ ಒಂದು ಪ್ರಶ್ನೆ ಬರಬಹುದು. ಖಂಡಿತವಾಗಿಯೂ ಸಾಧ್ಯ. ಮನಸ್ಸಿದ್ದರೆ ಮಾರ್ಗವಿದೆ ಎಂಬಂತೆ ತಮಗೆ ಮನಸ್ಸಿದ್ದರೆ ಜಾಗ ಸ್ವಲ್ಪ ಇದ್ದಂತಾದರೂ ಕೂಡ ಈ ಗಿಡವನ್ನು ಬೆಳೆಸಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಗೋಣಿಚೀಲದಲ್ಲಿ ಒಂದು ಗಿಡವನ್ನು ಇಟ್ಟಿದ್ದೇನೆ. ಯಾವುದೆಂದು ಹೇಳಬಹುದೇ? ಹೌದು, ದ್ರಾಕ್ಷಿ ಗಿಡ. ಇದು ಈ ಪುಟ್ಟ ಜಾಗದಲ್ಲಿ ಎಷ್ಟೊಂದು ಗಿಡಗಳನ್ನು ನೆಟ್ಟಿದ್ದೇನೆ. ನೋಡಿ ವೀಕ್ಷಕರೇ, ಈ ಗಿಡ ಗೋಣಿಚೀಲದಲ್ಲಿದೆ. ಸುಮಾರು 2 ವರ್ಷಗಳು ಆದವು ಈ ಗಿಡದಲ್ಲಿ. ಯಾವಾಗ ಈ ಗಿಡದಲ್ಲಿ ದ್ರಾಕ್ಷಿ ಹಣ್ಣು ಆಗ್ತದೆ ಎಂಬುದನ್ನು ನಾನು ಕಾಯುತ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಪಕ್ಕದಲ್ಲಿ ಒಂದು ಯಾವ ಗಿಡ ಅಂತ ಹೇಳಬಹುದೇ? ಹೌದು, ಇದು ನಿಂಬೆ ಗಿಡ. ನಾನು ಆನ್ಲೈನಲ್ಲಿ ಖರೀದಿಸಿದಂತಹ ಒಂದು ನಿಂಬೆ ಗಿಡ ಇದಾಗಿದೆ. ಇದು ಕೂಡ ನಾನು ಒಂದು ಗೋಣಿ ಚೀಲದಲ್ಲಿ ನೆಟ್ಟಿರುತ್ತೇನೆ. ನೋಡಿ, ಈ ಗಿಡಕ್ಕೆ ಸುಮಾರು 1 ವರ್ಷ ಆಯಿತು. ಈ ಗಿಡದಲ್ಲಿ ಕೂಡ ನಾನು ಯಾವಾಗ ಈ ನಿಂಬೆಹಣ್ಣು ಹಾಕುತ್ತದೆ ಎಂಬುದನ್ನು ಕಾಯುತ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಅದರ ಪಕ್ಕದಲ್ಲಿ ಇರುವಂಥ ಇನ್ನೊಂದು ಗಿಡ ಯಾವುದು ಅಂತೇಳಿ ಹೇಳಬಹುದೇ? ಈಗ ಹೆಚ್ಚಾಗಿ ಈ ವಿದೇಶಿ ಗಿಡವನ್ನು ತಮ್ಮ ಊರಲ್ಲಿ ಕೂಡ ಇದನ್ನು ಬೆಳೆಸ್ತಾರೆ. ಡ್ರ್ಯಾಗನ್ ಫ್ರೂಟ್ ಎನ್ನುವಂಥ ಇದು ಈ ಗಿಡ. ನೋಡಿ, ಸುಮಾರು ಈ ಗಿಡಕ್ಕೆ ಒಂದು ವರ್ಷಗಳು ಆದವು. 1 ವರ್ಷ ಆಯಿತು. ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಮುಂದಿನ 2 ತಿಂಗಳುಗಳ ಅವಧಿಯಲ್ಲಿ ಈ ಗಿಡದಲ್ಲಿ ಕಾಯಿಗಳು ಪ್ರಾರಂಭವಾಗಬಹುದು. ಹೌದು ವೀಕ್ಷಕರೇ, ಖಂಡಿತವಾಗಿಯೂ ನೀವು ಕೂಡ ಮನಸ್ಸಿದ್ದರೆ ಇಂತಹ ಒಂದು ಗಿಡವನ್ನು ನಿಮ್ಮ ಜಾಗದಲ್ಲಿ ಬೆಳೆಸಿ. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಬುಟ್ಟಿಯಲ್ಲಿ ಮೆಣಸಿನ ಗಿಡವನ್ನು ಇಟ್ಟಿರುತ್ತೇನೆ. ಎಷ್ಟೊಂದು ಗಿಡ ನೋಡಿ, ಅದರ ಎಡೆಯಲ್ಲಿ ಒಂದು ಪಪ್ಪಾಯ ಗಿಡವನ್ನು ಕೂಡ ಕಾಣಬಹುದು. ವೀಕ್ಷಕರೇ, ನಿಮಗೆ ಆಶ್ಚರ್ಯವಾಗಬಹುದು. ನೋಡಿ, ಇಲ್ಲಿ ಕಾಣುವಂಥ ಈ ಬುಟ್ಟಿಯಲ್ಲಿರುವಂತಹ ಮೆಣಸಿನ ಗಿಡದಲ್ಲಿ ಬಹಳಷ್ಟು ಮೆಣಸಿನಕಾಯಿಗಳು ಆದವು. ನೋಡಿ, ಈ ಗಿಡದ ವಿಸ್ತೀರ್ಣ ಎಷ್ಟಿದೆ. ಬಹಳಷ್ಟು ಗಿಡಗಳನ್ನು ಈ ಒಂದು ಪುಟ್ಟ ಜಾಗದಲ್ಲಿ ನಾನು ನೆಟ್ಟಿರುತ್ತೇನೆ. ವೀಕ್ಷಕರೇ, ನೀವು ಕೂಡ ಈ ರೀತಿ ತರಕಾರಿ ಗಿಡಗಳನ್ನು ಅಥವಾ ಹಣ್ಣಂಪಲುಗಳ ಗಿಡವನ್ನು ಈ ರೀತಿ ನೀವು ಕೂಡ ಬೆಳೆಸಿ ಅಂತ ಹೇಳುತ್ತಾ, ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳುತ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.